ಹಾಯ್ ಫ್ರೆಂಡ್ಸ್, ದ ಪವರ್ ಆಫ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್ ಬುಕ್ನ ನಂತರ ಇವಾಗ ಎಲ್ಲ ಚಾಪ್ಟರ್ಸ್ನ ಡೀಟೇಲ್ಡಾಗಿ ತಿಳ್ಕೊಳ್ಳೋ ಬುಕ್ ಯಾವುದು ಅಂದರೆ ರಿಚ್ ಡ್ಯಾಡ್ ಪೂರ್ ಡ್ಯಾಡ್. ಈ ಬುಕ್ನ ಬರೆದಂಥ ಆಥರ್ನ ಹೆಸರು ರಾಬರ್ಟ್ ಟಿ ಕಿಯೋಸಕಿ. ಸೊ ಈ ಬುಕ್ನ ಎಲ್ಲ ಚಾಪ್ಟರ್ನ ಮಿಸ್ ಮಾಡದೆ ನೋಡೋಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಟ್ಯಾಪ್ ಮಾಡಿ, ವೀಡಿಯೋಸ್ಗೆ ಲೈಕ್ ಮಾಡೋಕ್ಕೆ ಮರಿಬೇಡಿ. ಯಾರಿಗೆ ಗೊತ್ತು, ಮೇ ಬಿ ನೀವು ಈ ಎಲ್ಲ ಚಾಪ್ಟರ್ಸ್ನ ಕೇಳಿ ಕಂಪ್ಲೀಟ್ ಮಾಡೋವಾಗನೋ ಇಲ್ಲ ಇನ್ ಬಿಟ್ವೀನಲ್ಲೋ ನಿಮ್ಮ ಲೈಫಲ್ಲಿ ಒಳ್ಳೆ ಐಡಿಯಾಸ್ ಬರ್ಬೋದು. ಮೇ ಬಿ ಈ ಬುಕ್ ನಿಮ್ಮ ಲೈಫ್ನನ್ನೇ ಚೇಂಜ್ ಮಾಡ್ಬೋದು. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಆಥರ್ನ ಬಗ್ಗೆ ಇಂಟ್ರೊಡಕ್ಷನ್ ತಿಳ್ಕೊಳ್ಳೋಣ. ರಾಬರ್ಟ್ ಕಿಯೋಸಕಿ ಇವರು ಒಬ್ಬ ಅಮೇರಿಕನ್ ಬಿಸ್ನೆಸ್ ಮ್ಯಾನ್ ಆ್ಯಂಡ್ ಆಥರ್. ಇವರು ಪ್ರಪಂಚದಲ್ಲಿ ಬೆಸ್ಟ್ ಸೆಲ್ಲಿಂಗ್ ಬುಕ್ ಆಗಿರೋ ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಅನ್ನೋ ಬುಕ್ನ ಬರೆದಿದ್ದಾರೆ. ಅದು ಮಾತ್ರ ಅಲ್ಲದೆ ಇವರು ಒಂದು ಪ್ರೈವೇಟ್ ಫಿನಾನ್ಷಿಯಲ್ ಎಜುಕೇಷನ್ ಕಂಪನಿನ ಸಹ ನಡೆಸ್ತಿದ್ದಾರೆ. ಸೊ ಈ ಬುಕ್ನ ಇಂಟ್ರೊಡಕ್ಷನಲ್ಲಿ ಆಥರ್ ಏನು ಹೇಳಿದ್ದಾರೆ ಅನ್ನೋದನ್ನು ನೋಡೋಣ. ಆಥರ್ಗೆ ಇಬ್ಬರು ಫಾದರ್ಸ್ ಇದ್ದಾರೆ ಅಂತ ಹೇಳಿದ್ದಾರೆ. ಅದರಲ್ಲಿ ಒಬ್ಬರು ರಿಚ್ ಡ್ಯಾಡ್, ಇನ್ನೊಬ್ಬರು ಪೂರ್ ಡ್ಯಾಡ್. ಆಥರ್ನ ಒಬ್ಬರು ಡ್ಯಾಡ್ ಚೆನ್ನಾಗಿ ಓದಿ ಇಂಟೆಲಿಜೆಂಟಾಗಿ ಇದ್ದಿದ್ದಾರೆ, ಜೊತೆಗೆ ಅವರು PhD ಸಹ ಮಾಡಿದ್ದಾರೆ. ಇನ್ನೊಬ್ಬರು ಫಾದರ್ 8ನೇ ಕ್ಲಾಸ್ ಸಹ ಪಾಸ್ ಆಗಿಲ್ಲ. ಇಬ್ಬರೂ ಅವರ ಲೈಫ್ ಟೈಮ್ ಪೂರ್ತಿ ತುಂಬ ಹಾರ್ಡ್ ವರ್ಕ್ ಮಾಡಿ ಕೆಲಸ ಮಾಡ್ತಿದ್ರು. ಅದರಲ್ಲಿ ಒಬ್ಬರು ಮಾತ್ರನೇ ಯಾವಾಗಲೂ ಫಿನಾನ್ಷಿಯಲಿ ಸ್ಟ್ರಗಲ್ ಆಗ್ತಿದ್ರು. ಇನ್ನೊಬ್ಬ ಡ್ಯಾಡ್ ಯೋಚಿಸೋಕ್ಕೆ ಆಗದೆ ಇರೋ ಲೆವೆಲ್ಗೆ ರಿಚ್ ಮ್ಯಾನ್ ಆಗಿದ್ದಾರೆ. ಆಥರ್ನ ಒಬ್ಬ ಡ್ಯಾಡ್ ಮರಣಿಸಿದಾಗ ಅವರ ಫ್ಯಾಮಿಲಿಗೂ ತುಂಬ ಜನಗಳಿಗೂ ಒಳ್ಳೆಯದು ಮಾಡಿ ಅವರ ಮೇಲೆ ಡಿಪೆಂಡ್ ಆಗಿದ್ದವ್ರಿಗೆ ಕೋಟಿಗಟ್ಟಲೆ ಹಣವನ್ನು ಬಿಟ್ಟು ಹೋಗಿದ್ದಾರೆ. ಆದರೆ ಇನ್ನೊಬ್ಬರು ಹೆಚ್ಚು ಸಾಲಗಳನ್ನ ಬಿಟ್ಟು ಹೋಗಿದ್ದಾರೆ. ಇವರಿಬ್ಬರೂ ತುಂಬ ಸ್ಟ್ರಾಂಗ್ ಆಗಿ ಇದ್ದಿದ್ದಾರೆ. ಇಬ್ಬರೂ ಆಥರ್ಗೆ ಅಡ್ವೈಸಸ್ ಸಹ ಮಾಡಿದ್ದಾರೆ. ಆದರೆ ಅವರು ಆಥರ್ಗೆ ಕೊಟ್ಟಂತಹ ಅಡ್ವೈಸಸ್ ಒಂದೇ ರೀತಿ ಇರಲಿಲ್ಲ. ಇಬ್ಬರೂ ಎಜುಕೇಷನ್ನ ತುಂಬಾ ಬಿಲೀವ್ ಮಾಡಿದ್ದಾರೆ. ಆದರೆ ಅವರು ಯಾವ ವಿಷಯವನ್ನು ಓದು ಅಂತ ಆಥರ್ಗೆ ಸಜೆಸ್ಟ್ ಮಾಡಿದ್ರೋ ಅದು ತುಂಬ ಡಿಫ್ರೆಂಟಾಗೇ ಇದ್ದಿದೆ. ಹೀಗೆ ಆಥರ್ನ ಇಬ್ಬರು ಫಾದರ್ಸ್ನು ಎರಡು ರೀತಿ ಇದ್ದಿದ್ದರಿಂದ ಆಥರ್ಗೆ ಯಾರು ಹೇಳೋದನ್ನ ಕೇಳಬೇಕು ಅಂತ ಗೊತ್ತಿಲ್ಲದೆ ಇದ್ದಿದ್ದರಿಂದ ಇಬ್ಬರು ಹೇಳೋದನ್ನು ಕೇಳಿ ಅವರಾಗಿ ಡಿಸಿಷನ್ ತಗೊಳ್ತಿದ್ರು. ಅದರಿಂದ ಆಥರ್ಗೆ ತಿಳಿಯ ಬಂದಿದ್ದು ಏನಂದರೆ, ನಮಗೆ ಸ್ಕೂಲ್ ಆ್ಯಂಡ್ ಕಾಲೇಜಸ್ಸಲ್ಲಿ ಹೇಗೆ ಕೆಲಸ ಮಾಡಿ ಕಾಸನ್ನು ಸಂಪಾದನೆ ಮಾಡಬೇಕು ಅನ್ನೋದನ್ನು ಮಾತ್ರನೇ ಹೇಳ್ಕೊಡ್ತಾರೆ. ಅದಲ್ಲದೆ ಬೇರೆ ದಾರಿಗಳಲ್ಲಿ ಮನಿ ಮೇಕ್ ಮಾಡೋದ್ರ ಬಗ್ಗೆ ಹೇಳ್ಕೊಡೋದಿಲ್ಲ. ಮನಿ ಹ್ಯಾಂಡ್ಲಿಂಗ್ ಆಗಲಿ ಮನಿ ಮೇಕಿಂಗ್ನ ಬಗ್ಗೆ ಟೀಚ್ ಮಾಡೋದು ನಮ್ಮ ಮನೆಯಿಂದಲೇ ಶುರು ಆಗುತ್ತೆ. ಅದರಿಂದಾನೇ ರಿಚ್ ಪೀಪಲ್ನ ಮಕ್ಕಳು ರಿಚ್ ಆಗ್ತಾರೆ, ಮಿಡಲ್ ಕ್ಲಾಸ್ ಮತ್ತು ಪೂರ್ ಪೀಪಲ್ನ ಮಕ್ಕಳು ಹಾಗೆ ಇರ್ತಾರೆ. ಎಜುಕೇಷನ್ ತುಂಬಾ ಮುಖ್ಯ, ಆದರೆ ಅದನ್ನು ಮೀರಿ ಫಿನಾನ್ಷಿಯಲ್ ಲಿಟ್ರಸಿ ಅನ್ನೋದು ತುಂಬಾ ಮುಖ್ಯ ಅನ್ನೋದನ್ನು ಆಥರ್ ಈ ಕಂಪ್ಲೀಟ್ ಬುಕ್ಕಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಹೇಳಿದ್ದಾರೆ. ಏನೇ ಗವರ್ನಮೆಂಟ್ ಕೊಡೋ ಜಾಬ್ ಆ್ಯಂಡ್ ಪ್ರೈವೇಟ್ ಸೆಕ್ಟರ್ಸಲ್ಲಿ ಸಿಗೋ ಜಾಬ್ ಸೆಕ್ಯೂರ್ಡ್ ಆಗಿದ್ರೂ ಒಂದು ಸಿಚುಯೇಷನ್ ಅಂತ ಬಂದಾಗ ಗೌರ್ನಮೆಂಟಿಂದನೋ ಇಲ್ಲ ಆ ಪ್ರೈವೇಟ್ ಸೆಕ್ಟರಿಂದನೋ ನಮಗೆ ಸಿಗಬೇಕಾದ ಬೆನಿಫಿಟ್ಸ್ ಖಂಡಿತ ಕಡಿಮೆ ಆಗುತ್ತೆ. ಅದೇ ನಾವು ನಮಗೋಸ್ಕರ ಕೆಲಸ ಮಾಡಿ ನಮ್ಮ ಬಿಸ್ನೆಸ್ನ ಬಿಲ್ಡ್ ಮಾಡಿ ಇಟ್ಬಿಟ್ರೆ ನಮಗೆ ಬೇಕಾದ ಎಲ್ಲ ನೀಡ್ಸ್ನೂ ನಾವು ನೋಡ್ಕೊಳ್ಬೋದು. ಸೊ ನಮಗೆ ಬೇಕಾಗಿರೋದನ್ನು ನಾವು ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ಫಿನಾನ್ಷಿಯಲ್ ಲಿಟ್ರಸಿ ತುಂಬಾ ಮುಖ್ಯ. ಸೊ ಕಂಟಿನ್ಯೂಸ್ ಆಗಿ ಆಥರ್ ಎಷ್ಟೋ ವಿಷಯಗಳನ್ನ ತನ್ನ ರಿಚ್ ಡ್ಯಾಡ್ ಆ್ಯಂಡ್ ಪೂರ್ ಡ್ಯಾಡಿಂದ ಕಲ್ತ್ಕೊಳ್ತಿದ್ರು. ಆಥರ್ಗೆ ಏನಾದರೂ ಬೇಕು ಅಂತ ಅವ್ರ ಮನೇಲಿ ಕೇಳುವಾಗ ಅವರ ಪೂರ್ ಡ್ಯಾಡ್ ಇದು ನಮಗೆ ಸರಿ ಬರಲ್ಲ, ಅದು ನಮಗೆ ಅಫೋರ್ಡೆಬಲ್ ಅಲ್ಲ ಅಂತ ಹೇಳೋದನ್ನೇ ಒಂದು ಅಭ್ಯಾಸವಾಗಿ ಇಟ್ಕೊಂಡಿದ್ರು. ಅದೇ ಇನ್ನೊಬ್ಬ ಡ್ಯಾಡ್ ಆಥರ್ಗೆ ಏನಾದರೂ ಬೇಕು ಅಂದರೆ ಅದು ಅಫೋರ್ಡೆಬಲ್ ಅಲ್ಲ ಅಂತ ಹೇಳೋಕ್ಕೆ ಬದಲಾಗಿ ಅದನ್ನು ಹೇಗೆ ತನ್ನ ವಸ್ತುವಾಗಿ ಮಾಡ್ಕೊಳ್ಬೇಕು ಅನ್ನೋ ಪ್ರಶ್ನೆನ ಕೇಳಬೇಕು ಅಂತ ಹೇಳಿದ್ದಾರೆ. ಈ ಎರಡು ಸ್ಟೇಟ್ಮೆಂಟ್ಸ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ಸೊ ತನ್ನ ಪೂರ್ ಡ್ಯಾಡ್ ಹೇಳಿರೋ ಹಾಗೆ ಆಥರ್ ಅದು ನಮಗೆ ಅಫೋರ್ಡೆಬಲ್ ಅಲ್ಲ ಬಿಡು ಅಂತ ಬಿಟ್ಬಿಟ್ರೆ ಅದು ನಮ್ಮ ಮೈಂಡ್ನ ಲೇಸಿ ಮಾಡಿಬಿಡುತ್ತೆ. ಆ ಒಂದು ಪರ್ಟಿಕ್ಯುಲರ್ ವಿಷಯವನ್ನು ಪಡ್ಕೊಳ್ಳೋಕ್ಕೆ ಏನು ಮಾಡಬೇಕು ಅನ್ನೋದನ್ನು ಥಿಂಕ್ ಮಾಡಿದ್ರೆ ಅದು ನಮ್ಮ ಮೈಂಡ್ನ ಕೆಲಸ ಮಾಡೋ ಹಾಗೆ ಮಾಡುತ್ತೆ ಅಂತ ಆಥರ್ ಹೇಳಿದ್ದಾರೆ. ಆಥರ್ನ ಇಬ್ಬರು ಡ್ಯಾಡ್ ತುಂಬ ಹಾರ್ಡ್ ವರ್ಕರ್ಸ್ ಆಗಿ ಇದ್ದಾಗಲೂ ಫಿನಾನ್ಸ್ ಅಂತ ಬರೋವಾಗ ಆಥರ್ನ ಒಬ್ಬ ಡ್ಯಾಡ್ ಅವರ ಬ್ರೈನ್ನ ಲೇಸಿ ಮಾಡೋ ಅಂತ ಒಂದು ಹ್ಯಾಬಿಟ್ನ ಇಟ್ಕೊಂಡಿದ್ರು. ಇನ್ನೊಬ್ಬರು ಅವರ ಬ್ರೈನ್ನ ಟ್ರೈನ್ ಮಾಡೋ ಅಭ್ಯಾಸನ ಇಟ್ಕೊಂಡಿದ್ರು. ಅದರ ರಿಸಲ್ಟ್ ಆಗಿ ಆಥರ್ನ ಒಬ್ಬ ಡ್ಯಾಡ್ ಫಿನಾನ್ಷಿಯಲಿ ಸ್ಟ್ರಾಂಗ್ ಆಗಿದ್ದಾರೆ, ಇನ್ನೊಬ್ಬರು ಫಿನಾನ್ಷಿಯಲಿ ವೀಕ್ ಆಗಿದ್ದಾರೆ. ಇದು ಹೇಗೆ ಅಂದರೆ, ನಮ್ಮ ಬ್ರೈನ್ನ ಟ್ರೈನ್ ಮಾಡೋದು ಅನ್ನೋದು ಜಿಮ್ಗೆ ಹೋಗಿ ನಮ್ಮ ಬಾಡಿನ ಫಿಟ್ಟಾಗಿ ಇಟ್ಕೊಂಡು ಹೆಲ್ದಿ ಲೈಫ್ನ ಆಪರ್ಚುನಿಟಿನ ಇನ್ಕ್ರೀಸ್ ಮಾಡೋ ಹಾಗೆ. ನಂತರ ಆಥರ್ನ ಒಬ್ಬರು ಡ್ಯಾಡ್ ಆಥರ್ ಒಂದು ಕಂಪನಿಗೆ ಜಾಬ್ಗೆ ಹುಡ್ಕೊಂಡು ಹೋಗೋ ಲೆವೆಲ್ಗೆ ಹಾರ್ಡ್ ವರ್ಕ್ ಮಾಡಿ ಓದು ಅಂತ ಹೇಳಿದ್ದಾರೆ. ಇನ್ನೊಬ್ಬರು ಒಂದು ಒಳ್ಳೆ ಕಂಪನಿನ ಪರ್ಚೇಸ್ ಮಾಡೋ ಲೆವೆಲ್ಗೆ ಓದು ಅಂತ ಹೇಳಿದ್ದಾರೆ. ಆಥರ್ನ ಒಬ್ಬರು ಡ್ಯಾಡ್
ಅವ್ರಿಗೆ ಮಕ್ಕಳಿರೋದ್ರಿಂದಲೇ ತಾನು ರಿಚ್ ಆಗೋಕ್ಕೆ ಆಗಿಲ್ಲ ಅಂತ ಹೇಳಿದ್ದಾರೆ. ಇನ್ನೊಬ್ಬರು ಅವ್ರಿಗೆ ಮಕ್ಕಳು ಇರೋದ್ರಿಂದಾನೇ ತಾನು ರಿಚ್ ಆಗಿದ್ದೀನಿ ಅಂತ ಹೇಳಿದ್ದಾರೆ. ಆತರ್ನ ಒಬ್ಬರು ಡ್ಯಾಡ್ ಡಿನ್ನರ್ ಟೈಮಲ್ಲಿ ಹಣದ ಬಗ್ಗೆ ಮಾತಾಡಬಾರ್ದು ಅಂತ ಹೇಳಿದ್ದಾರೆ. ಇನ್ನೊಬ್ಬರು ಡಿನ್ನರ್ ಟೈಮಲ್ಲೇ ಹಣದ ಬಗ್ಗೆನೂ ಬಿಸ್ನೆಸ್ನ ಬಗ್ಗೆನೂ ಮಾತಾಡಬೇಕು ಅಂತ ಹೇಳಿದ್ದಾರೆ. ಒಬ್ಬರು ಹಣ ಅಂತ ಬರೋವಾಗ ತುಂಬ ಸೆಕ್ಯೂರ್ಡಾಗಿ ನಡ್ಕೊಳ್ಬೇಕು ಅಂತಾನು, ಬೇಡದೇ ಇರೋ ರಿಸ್ಕಿ ವಿಷಯಗಳನ್ನ ಮುಟ್ಟಬಾರ್ದು ಅಂತ ಹೇಳಿದ್ದಾರೆ. ಇನ್ನೊಬ್ಬರು ರಿಸ್ಕಿ ಇರೋ ವಿಷಯಗಳನ್ನೇ ಚೂಸ್ ಮಾಡಿ ಅದನ್ನು ಮ್ಯಾನೇಜ್ ಮಾಡೋಕ್ಕೆ ಕಲ್ತ್ಕೋ ಅಂತ ಹೇಳಿದ್ದಾರೆ. ಆತರ್ನ ಒಬ್ಬರು ಡ್ಯಾಡ್ ಅವರ ಮನೆಯೇ ಅವರ ಅತಿ ದೊಡ್ಡ ಇನ್ವೆಸ್ಟ್ಮೆಂಟ್, ಅದೇ ಅವರ ಅಸೆಟ್ ಅಂತ ನಂಬಿದ್ದಾರೆ. ಆದರೆ ಇನ್ನೊಬ್ಬರು ಅವರ ಮನೇನ ಅವರ ಬರ್ಡನ್ ಅಂತ ಅಂದ್ಕೊಂಡಿದ್ದಾರೆ. ಅದೇ ಸಮಯ ನಾವು ನಮ್ಮ ಮನೆಯನ್ನೇ ಅತಿ ದೊಡ್ಡ ಇನ್ವೆಸ್ಟ್ಮೆಂಟಾಗಿ ಇಕ್ಕಿದ್ದೀವಿ ಅಂದರೆ ನಾವು ಪ್ರಾಬ್ಲಮಲ್ಲಿ ಇರೋದಾಗಿ ಹೇಳಿದ್ದಾರೆ. ಈ ರೀತಿ ಆತರ್ನ ಇಬ್ಬರು ಡ್ಯಾಡ್ಸ್ ಮಧ್ಯೆ ತುಂಬ ವ್ಯತ್ಯಾಸಗಳು ಇದ್ದಿವೆ. ಇದಕ್ಕೆ ಕಾರಣ ಆತರ್ನ ಒಬ್ಬ ಡ್ಯಾಡ್ ಚೆನ್ನಾಗಿ ಓದಿ PhD ತಗೊಂಡಿದ್ರು ಸಹ ಅವ್ರಿಗೆ ಫಿನಾನ್ಷಿಯಲ್ ಲಿಟ್ರಸಿ ಅನ್ನೋದ್ರ ಬಗ್ಗೆ ಬೇಸಿಕ್ ಸಹ ಗೊತ್ತಿಲ್ಲ. ಆದರೆ ಇನ್ನೊಬ್ಬರು ಅಷ್ಟೊಂದು ಓದಿಲ್ಲ ಅಂದ್ರೂ ಮನಿ ಮೇಕ್ ಮಾಡೋದು ಹೇಗೆ, ಒಬ್ರಿಗೆ ಹೇಳ್ಕೊಡೋದು ಹೇಗೆ ಅನ್ನೋ ಫಿನಾನ್ಷಿಯಲ್ ಇಂಟೆಲಿಜೆನ್ಸ್ ಇದ್ದಿದೆ. ಸೊ ಆ ಫಿನಾನ್ಷಿಯಲ್ ಇಂಟೆಲಿಜೆನ್ಸಿಂದ ಅವ್ರಿಗೆ ಅತಿ ದೊಡ್ಡ ರಿಚ್ ಮ್ಯಾನ್ ಆಗೋಕ್ಕಾಗಿದೆ. ಆತರ್ನ ರಿಚ್ ಡ್ಯಾಡ್ ಆತರ್ಗೆ ಅವರು ರಿಚ್ ಆಗೋಕ್ಕೆ ಏನೇನು ವಿಷಯಗಳನ್ನ ಹೇಳ್ಕೊಟ್ರು ಅನ್ನೋದ್ರ ಬಗ್ಗೆ ಈ ಬುಕ್ಕಲ್ಲಿ ಹೇಳಿದ್ದಾರೆ. ಜೊತೆಗೆ ರಿಚ್ ಡ್ಯಾಡ್ ಆತರ್ಗೆ ಹೇಳಿಕೊಟ್ಟ ತುಂಬ ಟ್ರಿಕ್ಸ್ ಆ್ಯಂಡ್ ಸ್ಟ್ರಾಟಜಿ ಬಗ್ಗೆ ಸಹ ಆತರ್ ಡಿಸ್ಕಸ್ ಮಾಡಿದ್ದಾರೆ. ಆ್ಯಂಡ್ ಇಂಪಾರ್ಟೆಂಟಾಗಿ ಆತರ್ ಏನು ಹೇಳ್ತಿದ್ದಾರೆ ಅಂದರೆ, ಪ್ಯಾರೆಂಟ್ಸ್ ಖಂಡಿತ ಅವರ ಮಕ್ಕಳಿಗೆ ಫಿನಾನ್ಷಿಯಲ್ ಲಿಟ್ರಸಿನ ಮನೆಯಿಂದಲೇ ಹೇಳ್ಕೊಡ್ಬೇಕು. ಮನಿ ಮೇಕ್ ಮಾಡೋದಕ್ಕಿಂತ ಅದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನ ಸಹ ಹೇಳ್ಕೊಡ್ಬೇಕು. ಇದೆಲ್ಲವನ್ನು ಆತರ್ನ ರಿಚ್ ಡ್ಯಾಡ್ ಆತರ್ಗೆ ಹೇಳ್ಕೊಟ್ಟಿದ್ದಾರೆ. ಅವರು ಎಷ್ಟು ಈಸಿಯಾಗಿ ಆತರ್ಗೆ ಅದನ್ನೆಲ್ಲ ಹೇಳ್ಕೊಟ್ರು ಅಂತ ಹೇಳಿ ಅಲ್ಲಿಗೆ ಈ ಬುಕ್ನ ಚಾಪ್ಟರ್ಸ್ ಶುರು ಮಾಡಿದ್ದಾರೆ. ಸೊ ಇಲ್ಲಿಗೆ ಆತರ್ ಆ್ಯಂಡ್ ಬುಕ್ನ ಇಂಟ್ರೊಡಕ್ಷನ್ ಪಾರ್ಟ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಇದರ ಚಾಪ್ಟರ್ 1 ಶುರು ಮಾಡ್ತೀನಿ. ಈ ಬುಕ್ನ ಚಾಪ್ಟರ್ಸ್ ಕಂಪ್ಲೀಟ್ ಆಗೋ ಅಷ್ಟರಲ್ಲಿ ನಿಮಗೆ ಮನಿನ ಹೇಗೆ ಮೇಕ್ ಮಾಡಬೇಕು ಆ್ಯಂಡ್ ಮನಿ ಮ್ಯಾನೇಜಿಂಗ್ ಬಗ್ಗೆ ತುಂಬ ನಾಲೆಡ್ಜ್ ಗೇನ್ ಮಾಡಿರ್ತೀರ. ಸೊ ಆ ವೀಡಿಯೋಸ್ನೆಲ್ಲ ಮಿಸ್ ಮಾಡದೆ ನೋಡೋದಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ನಾನು ದ ಪವರ್ ಆಫ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್ ಬುಕ್ನ ಕಂಪ್ಲೀಟ್ ಚಾಪ್ಟರ್ಸ್ನ ಫಿನಿಷ್ ಮಾಡಿದ್ದೀನಿ. ಅದರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಮಿಸ್ ಮಾಡದೆ ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮನ್ನ ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.